ಜೀವನದಲ್ಲಿ ಆಗುವ ಅನುಭವಗಳೇ ಪುಸ್ತಕದ ಪುಟಗಳು ಅಲ್ವಾ. ಸೊ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ನಾನು ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಬಿಡಿಸಿದ್ದಾದ್ಮೇಲೆ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಅದಾದಮೇಲೆ ಸಂಜೆ ಟೈಮು ನಮ್ಮ ಮೇಡಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅವರು ಕೂಡ ಬಂದರು. ಅವ್ರ ಜೊತೆ ಕಾಫಿ ಎಲ್ಲ ಕುಡಿದು ಫ್ರೂಟ್ಸ್ ಎಲ್ಲ ತಿಂದಿದ್ದಾದ್ಮೇಲೆ ಅವ್ರ ವರ್ಕ್ನ ಅವ್ರು ಮಾಡ್ಕೊತಿದ್ರು. ಸೊ ನೆಕ್ಸ್ಟ್ ಡೇ ಇದು. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ರಾಗಿ ದೋಸೆ ಹಾಗೆ ಕುಂಬಳಕಾಯಿನ ಗೊಜ್ಜನ್ನ ಮಾಡ್ಕೊಂಡಿದ್ದೆ. ಅದ್ರ ಕಂಪ್ಲೀಟ್ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ ವಿಡಿಯೋ. ಸೊ ನೋಡಿ ಒಂದ್ಸತಿ, ಓಕೆನಾ. ಅದಾದಮೇಲೆ ನನಗೋಸ್ಕರ ಅಂತ ಟೈಮ್ನು ಕೂಡ ಕೊಟ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಗಂಜಿ ಎಲ್ಲ ಕುಡಿಯೋದಾಗಿರ್ಬೋದು, ಬಿಸಿನೀರು ಕುಡಿಯೋದಾಗಿರ್ಬೋದು, ಇದೆಲ್ಲ ರೋಟೀನ್ನ ನಾನು ಡೇ ರೋಟೀನಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಎಲ್ದಿ ರೆಸಿಪಿನೂ ಕೂಡ ತುಂಬ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಪುಸ್ತಕನ ಓದೋದು ಒಂಥರ ಒಳ್ಳೆ ಅಭ್ಯಾಸ ಅಂತಲೂ ಕೂಡ ಅನ್ಕೋಬಹುದು. ಒಂದೊಳ್ಳೆ ಪುಸ್ತಕದ ಪರಿಚಯನ ಕೂಡ ನಾನು ಮಾಡ್ಕೊಂಡಿದ್ದೀನಿ ಇವಾಗ.